ನಮಸ್ಕಾರ ಸ್ನೇಹಿತರೆ. ತುಂಬಾ ಜನರಲ್ಲಿ ಇವತ್ತು ವಿಟಮಿನ್ ಬಿ 12 ಕೊರತೆ ಆಗ್ತಾ ಇರುತ್ತೆ. ಸೊ ಅದರಿಂದ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಹೊರಗಡೆ ಬರಬೇಕಂದ್ರೆ ನಾವು ಯಾವ ರೀತಿ ಆಹಾರವನ್ನು ಬಳಸಬೇಕು, ಮತ್ತೆ ವಿಟಮಿನ್ ಬಿ 12 ಕೊರತೆ ಎದಕ್ಕೆ ಆಗ್ತಾ ಇದೆ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಮತ್ತೆ ವಿಟಮಿನ್ ಬಿ 12 ಕೊರತೆ ಆದಾಗ ಸಿಂಪ್ಟಮ್ಸ್ಗಳು ನಮಗೆ ಹೇಗೆ ಗೊತ್ತಾಗುತ್ತೆ ಕೊರತೆ ಆಗಿದೆ ಅಂತ ಹೇಳಿ, ಈ ಮೂರನ್ನ ಸ್ವಲ್ಪ 5 ನಿಮಿಷದಲ್ಲಿ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಣ. ವಿಡಿಯೋವನ್ನ ಕೊನೆವರೆಗೂ ನೋಡಿ, ಎಲ್ಲ ಪಾಯಿಂಟ್ಸ್ ಗಳನ್ನ ಅರ್ಥ ಮಾಡಿಕೊಂಡು ಅಳವಡಿಸ್ಕೊಳ್ಳಿ. ಅವಾಗ ನಾವು ನೈಸರ್ಗಿಕವಾಗಿ ಹೊರಗಡೆ ಬರ್ಬೋದು. ಸೊ ವಿಟಮಿನ್ ಬಿ 12 ಕೊರತೆ ಆದಾಗ ಸಿಂಪ್ಟಮ್ಸ್ಗಳು ಯಾವ ರೀತಿ ಇರುತ್ತೆ? ಒಂದನೇದು ನಮ್ಮಲ್ಲಿ ವೀಕ್ನೆಸ್ ಆಗುತ್ತೆ, ಫ್ಯಾಟಿಗ್ ಆಗುತ್ತೆ. ಯಾಕಂದ್ರೆ ವಿಟಮಿನ್ ಬಿ 12 ಕೆಂಪು ರಕ್ತ ಕಣಗಳ ಉತ್ಪತ್ತಿಯಲ್ಲಿ ಸಹಾಯಕಾರಿ ಆಗುತ್ತೆ. ಸೊ ಅದಕ್ಕೆ ವಿಟಮಿನ್ ಬಿ 12 ಕಡಿಮೆ ಆದಾಗ ನಮ್ಮ ದೇಹದಲ್ಲಿ ಕೆಂಪು ರಕ್ತ ಕಣಗಳ ಉತ್ಪತ್ತಿ ಚೆನ್ನಾಗಿ ಆಗೋದಿಲ್ಲ. ಆವಾಗ ನಮ್ಮಲ್ಲಿ ಫಸ್ಟ್ ಆಗೋದು ವೀಕ್ನೆಸ್, ಫ್ಯಾಟಿಗು. ಸ್ವಲ್ಪ ಕೆಲಸ ಮಾಡಿದ್ರೆ ಆಯಾಸ ಆಗುತ್ತೆ, ಸುಸ್ತಾಗುತ್ತೆ. ಸೊ ಅದು ಸಿಂಪ್ಟಮ್ಸ್ ಇರುತ್ತೆ. ಮತ್ತೆ ವಿಟಮಿನ್ ಬಿ 12 ನಮ್ಮ ನರ್ವಸ್ ಸಿಸ್ಟಮ್ಗೆ ಬೇಕು. ನಮ್ಮಲ್ಲಿ ನರಗಳ ಆರೋಗ್ಯ ಚೆನ್ನಾಗಿರಬೇಕು ಅಂತಂದ್ರೆ ವಿಟಮಿನ್ ಬಿ 12 ಬೇಕಾಗುತ್ತೆ. ಸೊ ಅದು ಕೊರತೆ ಆದಾಗ ನಮ್ಮ ನರ್ವಸ್ ಸಿಸ್ಟಮ್ನಲ್ಲಿ ಒಂದು ವೀಕ್ನೆಸ್ ಆಗುತ್ತೆ. ಸೊ ನರ್ವಸ್ ಸಿಸ್ಟಮ್ ಚೆನ್ನಾಗಿ ಕೆಲಸ ಮಾಡಲ್ಲ. ವಿಟಮಿನ್ ಬಿ 12 ನಮ್ಮ ಬ್ರೈನ್ ಫಂಕ್ಷನ್ಗೆ ಬೇಕು, ನಮ್ಮ ಮೆದುಳಿನ ಆರೋಗ್ಯಕ್ಕೂ ಬೇಕಾಗುತ್ತೆ ವಿಟಮಿನ್ ಬಿ 12. ಸೊ ವಿಟಮಿನ್ ಬಿ 12 ಕೊರತೆ ಆದಾಗ ನಮ್ಮಲ್ಲಿ ಸ್ವಲ್ಪ ಜನರಲ್ಲಿ ಮಾನಸಿಕ ಖಿನ್ನತೆ ಆಗಬಹುದು, ಡಿಪ್ರೆಷನ್ ಆಗಬಹುದು, ಒಂದು ಕನ್ಫ್ಯೂಸ್ಡ್ ಸ್ಟೇಟ್ ಇರುತ್ತೆ. ಮನಸ್ಸಿನಲ್ಲಿ ಏನೋ ಒಂದು ಕನ್ಫ್ಯೂಷನ್, ಗೊಂದಲ ನಮಗೆ ಫೀಲ್ ಆಗ್ತಾ ಇರುತ್ತೆ. ಸೊ ಮನಸ್ಸಿನ ಆರೋಗ್ಯದಲ್ಲಿ, ಮಾನಸಿಕ ಆರೋಗ್ಯದಲ್ಲಿ ಒಂದು ಏರುಪೇರು ಕೂಡ ಆಗುತ್ತೆ ವಿಟಮಿನ್ ಬಿ 12 ಇದ್ದಾಗ. ಸೊ ನಡೆಯುವಾಗ ಕೂಡ ಇಂಬ್ಯಾಲೆನ್ಸ್ ಆಗುತ್ತೆ. ನಾನು ಹೇಳಿದ್ನಲ್ಲ, ನರ್ವಸ್ ಸಿಸ್ಟಮ್ಗೆ ಬೇಕಾಗುತ್ತೆ ಅಂತ ಹೇಳಿ, ನಡೆಯುವಾಗ ಇಂಬ್ಯಾಲೆನ್ಸ್ ಕೂಡ ಆಗ್ಬಹುದು. ಕೆಲವೊಬ್ಬರಲ್ಲಿ ಕಣ್ಣಿನ ರಿಲೇಟೆಡ್ ತೊಂದರೆಗಳು ಬರುತ್ತೆ, ಕೆಲವೊಬ್ಬರಿಗೆ ಬಾಯಲ್ಲಿ ಹುಣ್ಣುಗಳಾಗುತ್ತೆ. ಈ ರೀತಿ ಬೇರೆ ಬೇರೆ ಸಿಂಪ್ಟಮ್ಸ್ಗಳು ಕಾಣಿಸುತ್ತೆ ವಿಟಮಿನ್ ಬಿ 12 ಕಡಿಮೆ ಆದಾಗ. ಸೊ ವಿಟಮಿನ್ ಬಿ 12 ಕಡಿಮೆ ಎದಕ್ಕೆ ಆಗ್ತಾ ಇದೆ ತುಂಬಾ ಜನರಲ್ಲಿ? ಇವತ್ತು ತುಂಬಾ ಜನರಲ್ಲಿ ಐರನ್ ಕೊರತೆ ಆಗ್ತಾ ಇರುತ್ತೆ, ವಿಟಮಿನ್ ಡಿ ಮತ್ತೆ ವಿಟಮಿನ್ ಬಿ 12. ಎಸ್ಪೆಷಲಿ ವೆಜಿಟೇರಿಯನ್ಸ್ ಗಳಲ್ಲಿ ವಿಟಮಿನ್ ಬಿ 12 ಕೊರತೆ ಜಾಸ್ತಿ ನಾವು ನೋಡ್ತೇವೆ ಜನರಲ್ಲಿ ನೋಡುವಾಗ. ಸೊ ವಿಟಮಿನ್ ಬಿ 12 ಕಡಿಮೆ ಆದಾಗ ನಾವು ಫಸ್ಟ್ ಏನ್ ಕೇಳ್ತೇವೆ ಕ್ವಶನ್, ಯಾವ ಆಹಾರದಲ್ಲಿ ಸಿಗುತ್ತೆ, ಏನ್ ತಿನ್ಬೇಕು, ಎಷ್ಟು ತಿನ್ಬೇಕು, ಅದೇ ನಮ್ಮ ಯೋಚನೆಗೆ ಬರುತ್ತೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ವಿಟಮಿನ್ಸ್ ಗಳನ್ನ ಮತ್ತೆ ಮಿನರಲ್ಸ್ ಗಳನ್ನ ನಾವು ಮೈಕ್ರೋ ನ್ಯೂಟ್ರಿಯೆಂಟ್ ಅಂತ ಕರಿತೇವೆ. ಮೈಕ್ರೋ ನ್ಯೂಟ್ರಿಯೆಂಟ್ ಅಂತಂದ್ರೆ ಇವು ತುಂಬಾ ಕಡಿಮೆ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಬೇಕಾಗುತ್ತೆ, ಜಾಸ್ತಿ ಬೇಕಾಗೋದಿಲ್ಲ. ಸೊ ಫಾರ್ ಎಕ್ಸಾಂಪಲ್ ವಿಟಮಿನ್ ಬಿ 12 ನಮಗೆ ಒಂದು 2 ರಿಂದ 3 ಮೈಕ್ರೋಗ್ರಾಮ್ ಬೇಕಾಗುತ್ತೆ, 2 ರಿಂದ 3 mcg. ಸೊ ಆ ಸ್ವಲ್ಪ ಪೌಷ್ಟಿಕಾಂಶವನ್ನು ಕೂಡ ನಮ್ಮ ದೇಹ ಯಾಕೆ ಅಬ್ಸಾರ್ವ್ ಮಾಡ್ಕೊಳ್ತಾ ಇಲ್ಲ? ಕೆಲವೊಬ್ರು ತಿಂತಿರ್ತಾರೆ, ವಿಟಮಿನ್ ಬಿ 12 ಇರುವ ಆಹಾರವನ್ನು ಸೇವನೆ ಮಾಡಿದ್ರೂ ಕೂಡ ಕೊರತೆ ಇರುತ್ತೆ. ಅದಕ್ಕೆ ಕೊರತೆ ಆಗ್ಲಿಕ್ಕೆ ಮೂಲ ಕಾರಣ ಇವತ್ತು ಆಹಾರದಲ್ಲಿ ಇಲ್ಲ ಅಂತಲ್ಲ, ತುಂಬಾ ಜನರಲ್ಲಿ ಎದಕ್ಕೆ ಕೊರತೆ ಆಗ್ತಾ ಇದೆ ಅಂತಂದ್ರೆ ನಿಮ್ಮ ದೇಹ ಅದರಲ್ಲಿರುವ ಪೌಷ್ಟಿಕಾಂಶವನ್ನ ಅಬ್ಸಾರ್ವ್ ಮಾಡ್ಕೊಳ್ತಾ ಇಲ್ಲ. ನಮ್ಮ ಗಟ್ ಹೆಲ್ತ್ ಅಂತ ನಾವು ಏನ್ ಹೇಳ್ತೀವಿ, ನಮ್ಮ ಕರಳಿನ ಆರೋಗ್ಯ ಇವತ್ತು ಕೆಟ್ಟ ಹೋಗಿದೆ. ಅದನ್ನ ಸುಧಾರಿಸಿಕೊಳ್ಳದೆ ನೀವು ಯಾವ ಆಹಾರ ತಿಂದ್ರೂ ಕೂಡ ನಿಮ್ಮ ವಿಟಮಿನ್ ಬಿ 12 ಲೆವೆಲ್ ಇಂಪ್ರೂವ್ ಆಗೋದಿಲ್ಲ. ಸೊ ಅದಕ್ಕೆ ಗಟ್ ಹೆಲ್ತ್ ಹಾಳಾಗ್ಲಿಕ್ಕೆ ಕಾರಣ ಏನು, ಸ್ವಲ್ಪ ಅದನ್ನ ಅರ್ಥ ಮಾಡಿಕೊಂಡು ಅದಾದ್ಮೇಲೆ ವಿಟಮಿನ್ ಬಿ 12 ಸಲುವಾಗಿ ಯಾವ ಆಹಾರಗಳನ್ನು ನಾವು ಸೇವನೆ ಮಾಡ್ಬೇಕಂತ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಗಟ್ ಹೆಲ್ತ್ ಹಾಳಾಗ್ಲಿಕ್ಕೆ ಒಂದು ಮೂಲ ಕಾರಣ ರಿಫೈನ್ ಆಗಿರುವ, ಪ್ರೊಸೆಸ್ ಆಗಿರುವ ಆಹಾರಗಳನ್ನ ತಿಂತಾ ಇದೀವಿ ನಾವು. ಸಕ್ಕರೆ, ಮೈದಾ, ರಿಫೈನ್ಡ್ ಆಯಿಲ್, ಇವುಗಳು ನಮ್ಮ ಗಟ್ ಹೆಲ್ತ್ ಅನ್ನ ಹಾಳು ಮಾಡುತ್ತೆ. ರಿಫೈನ್ ಆಗಿರುವ, ಪ್ರೊಸೆಸ್ ಆಗಿರುವ ಆಹಾರಗಳನ್ನ, ಬಿಸ್ಕಿಟು, ಬ್ರೆಡ್, ಚಾಕ್ಲೇಟ್, ಇವುಗಳನ್ನ ನಾವು ಅವಾಯ್ಡ್ ಮಾಡಬೇಕು. ಒಂದನೇದು. ಎರಡನೇದು, ಗಟ್ ಹೆಲ್ತ್ ಹಾಳಾಗಲಿಕ್ಕೆ ಒಂದು ಮೂಲ ಕಾರಣ ನಮ್ಮಲ್ಲಿರುವ ಮಾನಸಿಕ ಒತ್ತಡ. ಸ್ಟ್ರೆಸ್ ನಮ್ಮಲ್ಲಿ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ನಮ್ಮ ಗಟ್ ಹೆಲ್ತ್ ಹಾಳಾಗುತ್ತೆ, ಅಲ್ಲಿ ಒಂದು ಇನ್ಫ್ಲೇಮೇಷನ್ ಆಗುತ್ತೆ. ಅದಕ್ಕೆ ಗಟ್ ಹೆಲ್ತ್ ಇಂಪ್ರೂವ್ ಆಗಬೇಕಂತಂದ್ರೆ ಮಾನಸಿಕ ಒತ್ತಡದಿಂದ ನೀವು ಹೊರಗಡೆ ಬರಬೇಕು, ಮನಸ್ಸನ್ನ ರಿಲ್ಯಾಕ್ಸ್ ಆಗಿ ಇಟ್ಟುಕೊಳ್ಳುವ ರೂಢಿಯನ್ನು ಮಾಡ್ಕೊಳ್ಬೇಕು. ಇನ್ನು ಮೂರನೇದು, ಆಹಾರದಲ್ಲಿ ಒಂದು ವೈವಿಧ್ಯತೆ ಬೇಕು. ನಮ್ಮ ಕರಳಿನಲ್ಲಿ ಲಕ್ಷಾಂತರ ಬ್ಯಾಕ್ಟೀರಿಯಾಗಳು ಕೆಲಸ ಮಾಡ್ತಾ ಇರುತ್ತೆ. ಆ ಎಲ್ಲ ಬ್ಯಾಕ್ಟೀರಿಯಾಗಳಲ್ಲಿ ಒಂದು ವೈವಿಧ್ಯತೆ ಮೇಂಟೈನ್ ಆಗಬೇಕು. ಅದು ಆಗಬೇಕಂದ್ರೆ ನಮ್ಮ ಆಹಾರದಲ್ಲಿ ಕೂಡ ಒಂದು ವೈವಿಧ್ಯತೆ ಇರಬೇಕು, ಡೈವರ್ಸಿಫೈಡ್. ಹಣ್ಣುಗಳನ್ನ, ತರಕಾರಿಗಳನ್ನ, ನಟ್ಸ್ಗಳನ್ನ, ಬೀಜಗಳನ್ನ ನಮ್ಮ ಆಹಾರದಲ್ಲಿ ಒಂದು ವೈವಿಧ್ಯತೆಯನ್ನ ರೂಢಿ ಮಾಡ್ಕೊಳ್ಬೇಕು. ಅದು ಮೂರನೇದು. ನಾಲ್ಕನೇದು, ಆ ಗಟ್ ಹೆಲ್ತ್ ಹಾಳಾಗಲಿಕ್ಕೆ ಇನ್ನೊಂದು ಕಾರಣ ಅತಿಯಾದ ಮಾತ್ರೆಗಳನ್ನ ನಾವು ತಗೊಳ್ತಾ ಇರ್ತೀವಿ, ಎಸ್ಪೆಷಲಿ ಆಂಟಿಬಯೋಟಿಕ್ಸ್. ಪದೇ ಪದೇ ಆಂಟಿಬಯೋಟಿಕ್ಸ್ ತಗೊಂಡಂಗೆ ನಮ್ಮ ಗಟ್ ಹೆಲ್ತ್ ಹಾಳಾಗುತ್ತೆ. ಯಾವುದೋ ಒಂದು ಸಮಸ್ಯೆಗೆ ಲಾಂಗ್ ಟರ್ಮ್ ನಾವೇನು ಕಂಟಿನ್ಯೂಸ್ ಆಗಿ ಮಾತ್ರೆಗಳನ್ನ ತಗೊಳ್ತಾ ಹೋಗ್ತೇವೆ, ಅದರಿಂದ ಗಟ್ ಹೆಲ್ತ್ ಹಾಳಾಗುತ್ತೆ. ಅದಕ್ಕೆ ನಮ್ಮ ಆರೋಗ್ಯವನ್ನ ಚೆನ್ನಾಗಿಟ್ಟುಕೊಳ್ಳುವ ಪ್ರಯತ್ನ ಮಾಡಬೇಕು, ಮಾತ್ರೆಗಳಿಂದ ದೂರ ಉಳಿಯುವ ಪ್ರಯತ್ನವನ್ನ ಮಾಡಬೇಕು. ಆವಾಗ ನಮ್ಮ ಗಟ್ ಹೆಲ್ತ್ ಚೆನ್ನಾಗಿರುತ್ತೆ. ಸೊ ಗಟ್ ಹೆಲ್ತ್ ಹಾಳಾಗೋದ್ರಿಂದಾನೇ ವಿಟಮಿನ್ ಬಿ 12 ಕೊರತೆ ಜಾಸ್ತಿ ಜನರಲ್ಲಿ ಇವತ್ತು ಆಗ್ತಾ ಇದೆ. ಸೊ ದಯಮಾಡಿ ಆ ಗಟ್ ಹೆಲ್ತ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಈ ಪಾಯಿಂಟ್ಸ್ ಗಳ ಮೇಲೆ ಕೆಲಸ ಮಾಡಿ. ಈಗ ಯಾವ ಆಹಾರದಲ್ಲಿ ವಿಟಮಿನ್ ಬಿ 12 ಸಿಗುತ್ತೆ? ವಿಟಮಿನ್ ಬಿ 12 ಪ್ಲಾಂಟ್ ಸೋರ್ಸಸ್ ಅಲ್ಲಿ ಸಿಗಲ್ಲ. ಸಸ್ಯಾಹಾರ ಆಹಾರ ಅಂತ ನಾವೇನ್ ಹೇಳ್ತೀವಿ ಅದರಲ್ಲಿ ತುಂಬಾ ಕಡಿಮೆ ಅದು ಸಿಗೋದು. ಅದಕ್ಕೆ
ಸಸ್ಯಾಹಾರಿಗಳಲ್ಲಿ ಸ್ವಲ್ಪ ವಿಟಮಿನ್ ಬಿ12 ಕೊರತೆ ಜಾಸ್ತಿ ಇರುತ್ತೆ. ಸೊ ಪ್ರಾಣಿಗಳ ಆಹಾರದಲ್ಲಿ ಜಾಸ್ತಿ, ಯಾರು ಚಿಕನ್ ತಿಂತಾರೆ ಅವರಿಗೆ ಅದರಲ್ಲಿ ಸಿಗುತ್ತೆ, ಫಿಶ್ ನಲ್ಲಿ ಮೀನಿನಲ್ಲಿ ಸಿಗುತ್ತೆ, ಮೊಟ್ಟೆ ತಿನ್ನೋರಿಗೆ ಮೊಟ್ಟೆಯಲ್ಲಿ ಸಿಗುತ್ತೆ. ಮೊಟ್ಟೆಯನ್ನ ಹೋಲ್ ಎಗ್ ಅನ್ನ ತಿನ್ಬೇಕು, ಒಳಗಿನ ಎಲ್ಲೋ ಪಾರ್ಟ್ ಅನ್ನ ತೆಗಿಯಕ್ಕೆ ಹೋಗಬೇಡಿ, ಪೂರ್ತಿಯಾದ ಹೋಲ್ ಎಗ್ ಅನ್ನ ತಿನ್ನಿ, ಅದರಲ್ಲಿ ವಿಟಮಿನ್ ಬಿ12 ಸಿಗುತ್ತೆ. ಮೊಸರು ಮಜ್ಜಿಗೆಯಲ್ಲಿ ಸಿಗುತ್ತೆ. ಯಾರು ಮೊಟ್ಟೆ ತಿನ್ನೋದಿಲ್ಲ, ನಾನ್ ವೆಜಿಟೇರಿಯನ್ ಫುಡ್ ಸಿಗೋದಿಲ್ಲ, ಮೊಸರು ಮಜ್ಜಿಗೆಯನ್ನ ರೆಗ್ಯುಲರ್ ಆಗಿ ನಿಮ್ಮ ಡೈಟಿನ ಭಾಗವಾಗಿ ಮಾಡ್ಕೊಳ್ಳಿ. ಪ್ರತಿನಿತ್ಯ ಮೊಸರು ಅಥವಾ ಮಜ್ಜಿಗೆಯನ್ನ ಬೆಳಿಗ್ಗೆ ತಿಂಡಿಯಲ್ಲಿ ಅಥವಾ ಮಧ್ಯಾಹ್ನದ ಊಟದಲ್ಲಿ, ಊಟದ ಕೊನೆಗೆ ತಿನ್ಬೇಕು ಅದನ್ನ, ಮೊಸರು ಮಜ್ಜಿಗೆ ಅದನ್ನ ರೆಗ್ಯುಲರ್ ಆಗಿ ನಿಮ್ಮ ಡೈಟಿನ ಭಾಗವಾಗಿ ಮಾಡ್ಕೊಳ್ಳಿ. ಮೊಸರು ಮಜ್ಜಿಗೆಯಲ್ಲಿ ನಿಮಗೆ ವಿಟಮಿನ್ ಬಿ12 ಸಿಗುತ್ತೆ. ನಿಮಗೆ ಮೊಳಕೆ ಬಂದ ಕಾಳುಗಳಲ್ಲಿ ಕೂಡ ಸ್ವಲ್ಪ ಸಿಗುತ್ತೆ. ಅದಕ್ಕೆ ರೆಗ್ಯುಲರ್ ಆಗಿ, ಎಸ್ಪೆಷಲಿ ವೆಜಿಟೇರಿಯನ್ಸ್ ಯಾರು ಮೊಟ್ಟೆಯನ್ನು ತಿನ್ನಲ್ಲ ಅವರು ಮೊಳಕೆ ಬಂದ ಕಾಳುಗಳನ್ನ ರೆಗ್ಯುಲರ್ ಆಗಿ ನಿಮ್ಮ ಡೈಟಿನ ಭಾಗವಾಗಿ ಮಾಡ್ಕೊಳ್ಬೇಕು. ಎಲ್ಲ ರೀತಿಯ ಮೊಳಕೆ ಬಂದ ಕಾಳುಗಳನ್ನ, ಹೆಸರು ಕಾಳಾಯ್ತು, ನೀವು ಹುರುಳೆ ಕಾಳಾಯ್ತು, ನೀವು ಮಡಿಕೆ ಕಾಳಾಯ್ತು, ರೆಗ್ಯುಲರ್ ಆಗಿ ಒಂದು ಮುಷ್ಟಿ, ಪ್ರತಿನಿತ್ಯ ಒಂದು ಮುಷ್ಟಿ ಮೊಳಕೆ ಬಂದ ಕಾಳುಗಳನ್ನ, ಅದನ್ನ ಬೇಯಿಸದೆ ಹಸಿ ಮೊಳಕೆ ಬಂದ ಕಾಳುಗಳನ್ನ ರೆಗ್ಯುಲರ್ ಆಗಿ ನಿಮ್ಮ ತಿಂಡಿಯಲ್ಲಿ ಅಥವಾ ಮಧ್ಯಾಹ್ನದ ಊಟದಲ್ಲಿ ಸೈಡ್ ಡಿಶ್ ಆಗಿ ತಗೊಳ್ಳಿ. ಅದನ್ನ ಚೆನ್ನಾಗಿ ಅಗದು ತಿನ್ಬೇಕು. ಅದು ಮೊಳಕೆ ಬಂದಿರಿಸಬೇಕು, ಸುಮ್ಮನೆ ನೀರಲ್ಲಿ ಇಟ್ಟು ತಿನ್ನೋದಲ್ಲ, ಮೊಳಕೆ ಚೆನ್ನಾಗಿ ಬಂದಿರಬೇಕು. ಅದನ್ನ ರೆಗ್ಯುಲರ್ ಆಗಿ ನಿಮ್ಮ ಡೈಟಿನ ಭಾಗವಾಗಿ ಮಾಡ್ಕೊಳ್ಳಿ. ಸೊ ಮೊಸರು ಮಜ್ಜಿಗೆ, ಮೊಳಕೆ ಬಂದ ಕಾಳುಗಳನ್ನ ರೆಗ್ಯುಲರ್ ಆಗಿ ತಗೊಳ್ಳಿ. ಮತ್ತೆ ಮೊಟ್ಟೆ ತಿನ್ನೋರಿಗೆ ಮೊಟ್ಟೆಯಲ್ಲಿ, ಫಿಶ್ ತಿನ್ನೋರಿಗೆ ಫಿಶ್ ಅಲ್ಲಿ, ಚಿಕನ್ ತಿನ್ನೋರಿಗೆ ಚಿಕನ್ ಅಲ್ಲೂ ಕೂಡ ಸಿಗುತ್ತೆ. ನೆನಪಿಟ್ಕೊಳ್ಳಿ, ಪೌಷ್ಟಿಕಾಂಶ ಅಬ್ಸಾರ್ಬ್ ಮಾಡಿಕೊಳ್ಳುವ ಕೆಪಾಸಿಟಿಯನ್ನ ಇಂಪ್ರೂವ್ ಮಾಡ್ಕೊಳ್ಬೇಕು. ಅದು ಇಂಪ್ರೂವ್ ಆಗಬೇಕಂದ್ರೆ, ಗಟ್ ಹೆಲ್ತ್ ಇಂಪ್ರೂವ್ ಆಗಬೇಕು. ಅದು ಆಗಬೇಕಂದ್ರೆ ರಿಫೈನ್ ಆಗಿರುವ, ಪ್ರೊಸೆಸ್ ಆಗಿರುವ ಆಹಾರಗಳನ್ನ ಬಿಡಬೇಕು. ಸ್ಟ್ರೆಸ್ ಲೆವೆಲ್ ಅನ್ನ ಕಡಿಮೆ ಮಾಡ್ಕೊಳ್ಬೇಕು. ಅತಿಯಾದ ಮಾತ್ರೆಗಳನ್ನ, ಆಂಟಿಬಯೋಟಿಕ್ಸ್ ಗಳನ್ನ ನಾವೇನ್ ತಗೊಳ್ತೀವಿ ಅದ್ರ ಮೇಲೆ ಒಂದು ಕಡಿವಾಣ, ಒಂದು ರಿಸ್ಟ್ರಿಕ್ಷನ್ಸ್ ಅನ್ನ ನಾವು ತಗೊಳ್ಬೇಕು ಹೇಗಾದ್ರೂ ಮಾಡಿ. ಇನ್ನು 4ನೇದು ಏನು, ಆಹಾರದಲ್ಲಿ ಒಂದು ವೈವಿಧ್ಯತೆಯನ್ನ, ಡೈವರ್ಸಿಫಿಕೇಶನ್ ಅನ್ನು ನಾವು ತರ್ಕೊಳ್ಬೇಕು. ಸೊ ಇದೆಲ್ಲ ಮಾಡಿದಾಗ ನಮ್ಮ ವಿಟಮಿನ್ ಬಿ12 ಲೆವೆಲ್ ಏನಿದೆ ಇಂಪ್ರೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನ್ಯಾಚುರಲ್ ಆಗುತ್ತೆ. ತುಂಬಾ ಜನರಲ್ಲಿ ಕಡಿಮೆ ಇದ್ದಾಗ ಸಪ್ಲಿಮೆಂಟ್ಸ್ ತಗೊಳ್ಳೇಬೇಕಾಗುತ್ತೆ. ತುಂಬಾ ಕಡಿಮೆ ಆದಾಗ, ನಿಮ್ಮಲ್ಲಿ ವೀಕ್ನೆಸ್, ಫ್ಯಾಟಿಗು ಆದಾಗ ಟೆಂಪ್ರವರಿ ನೀವು ನಿಮ್ಮ ವೈದ್ಯರನ್ನ ಭೇಟಿ ಆದಾಗ ಸಪ್ಲಿಮೆಂಟ್ಸ್ ಕೊಡ್ತಾರೆ, ತಗೊಳ್ಳೇಬೇಕಾಗುತ್ತೆ. ಕೆಲವೊಮ್ಮೆ ತುಂಬಾ ಕಡಿಮೆ ಬಂದಾಗ ನಾವು ಏನು ಮಾಡೋಕ್ಕಾಗಲ್ಲ, ಆ ಟೈಮಲ್ಲಿ ತಗೊಳ್ಬೇಕು. ಬಟ್ ನ್ಯಾಚುರಲ್ ಆಗಿ ಅದನ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಜೀವನ ಶೈಲಿಯಲ್ಲಿ ಎಲ್ಲ ಬದಲಾವಣೆಗಳನ್ನ, ಶಿಸ್ತನ್ನ ತರ್ಕೊಳ್ಬೇಕು. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.